ರಾಣೆಬೆನ್ನೂರಿನ ಜನತೆಗೆ ಪ್ರೀತಿಯ ನಮಸ್ಕಾರಗಳು. ನಮ್ಮ ರಾಣೆಬೆನ್ನೂರಿನ ನಮ್ಮ ಹೆಮ್ಮೆಯ ಕೃಷ್ಣಮೃಗ ಅಭಯಾರಣ್ಯಕ್ಕೆ ವಿಶಿಷ್ಟವಾದಂತಹ ಜೀವಕಳೆಯನ್ನ ತುಂಬಿದೆ ಈ ಮನಮೋಹಕ ಜಿಂಕೆಗಳ ಹಿಂಡು. ಆಂಟಿಲೋಪ್ ಎಂಬ ವೈಜ್ಞಾನಿಕ ಹೆಸರಿನಿಂದ ಕರೆಯಲ್ಪಡುವ ಈ ಜಿಂಕೆಗಳು ಅಡವಿಯ ಸೌಂದರ್ಯಕ್ಕೆ ಅಗಾಧವಾದ ಮೆರುಗು ನೀಡುತ್ತಿವೆ. ತಂಪಾದ ವಾತಾವರಣ, ಹಚ್ಚ ಹಸಿರಿನ ಹುಲ್ಲುಗಾವಲಿನ ಮಧ್ಯೆ ಈ ಜಿಂಕೆಗಳ ಕಲರವ ನೋಡುವುದೇ ಚೆಂದ. ಅರಿವಿಲ್ಲದಂತೆ ಮನಸ್ಸಿಗದೇನೋ ಉಲ್ಲಾಸ ಭರಿಸುತ್ತದೆ. ಅಡವಿಯಲ್ಲಿ ಕಂಡು ಬರುವ ಹುಲ್ಲುಗಾವಲು ಈ ಜಿಂಕೆಗಳ ನೆಚ್ಚಿನ ತಾಣ. ಯಾಕಂದ್ರೆ ದಟ್ಟ ಅಡವಿ ಅವುಗಳ ಓಡಾಟ, ಜಿಗಿತ, ಆಹಾರ, ವಿಶ್ರಾಂತಿ ಹೀಗೆ ಅನೇಕ ರೀತಿಯಿಂದ ಅನಾನುಕೂಲತೆ ಉಂಟು ಮಾಡುತ್ತದೆ. ಸುತ್ತಲೂ ಬಯಲು, ವೇಗವಾಗಿ ಓಡಲು ಮತ್ತು ಜಿಗಿಯಲು ಹುಲ್ಲುಗಾವಲು, ನೀರಿನ ಸಣ್ಣ ಸಣ್ಣ ಬುಗ್ಗೆಗಳು ಇವುಗಳ ನೆಚ್ಚಿನ ಪ್ರದೇಶವಾಗಿರುತ್ತದೆ. ಹಚ್ಚ ಹಸಿರಿನ ಬಯಲಿನಲ್ಲಿ ಈ ಜಿಂಕೆಗಳ ಹಿಂಡು ಅರಣ್ಯ ಪ್ರದೇಶದ ಕೊರಳಿಗೆ ಬಂಗಾರದ ಸರ ಹಾಕಿದಂತೆ. ಒಂದು ಅಡವಿ ಸಮೃದ್ಧವಾಗಿ ಸಮನ್ವಯತೆಯಿಂದ ಕೂಡಿದೆ ಅಂದ್ರೆ ಅಲ್ಲಿ ಕೇವಲ ಗಿಡ ಮರಗಳ ಲೆಕ್ಕವನ್ನ ಹಾಕಬಾರದು. ವನ್ಯಜೀವಿಗಳ ಬೆಳವಣಿಗೆ ಒಂದು ಅಡವಿಯ ಸಮೃದ್ಧಿಯ ಸಂಕೇತವಾಗಿದೆ. ನಮ್ಮ ಅಡವಿಯಲ್ಲಿ ಬಂಗಾರದಂತೆ ಹಿಂಡು ಹಿಂಡಾಗಿ ಕಂಡು ಬರುವ ಈ ಜಿಂಕೆಗಳು ನಿಸರ್ಗ ಪ್ರೇಮಿಗಳ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ಈ ವನ್ಯಜೀವಿಗಳ ಓಡಾಟ, ಜಿಗಿತ, ಅವುಗಳ ಕಲರವವಂತೂ ಪ್ರವಾಸಿಗರಿಗೆ ಅದ್ವಿತೀಯ ಅನುಭವವನ್ನ ನೀಡುತ್ತದೆ. ಮಳೆಯ ಜೊತೆ ಹಸಿರು, ಹಸಿರಿನ ಜೊತೆ ವನ್ಯಜೀವಿಗಳ ಈ ಸಮನ್ವಯ ನಮ್ಮ ಅಭಯಾರಣ್ಯದ ನೈಸರ್ಗಿಕ ವೈಭವದ ಮೆರಗನ್ನ ಮತ್ತಷ್ಟು ವಿಶಾಲಗೊಳಿಸಿದೆ. ಕಳೆದ ಬಾರಿಗಿಂತ ಹೆಚ್ಚಾಗಿ ಕಂಡು ಬರುತ್ತಿರುವ ಈ ವನ್ಯಜೀವಿಗಳು ನಮ್ಮ ಅಡವಿಯ ಆಭರಣಗಳಿದ್ದಂತೆ. ಅದು ಬೆಲೆ ಕಟ್ಟಲಾಗದ ಆಭರಣ. ಈ ವಿಚಾರದಲ್ಲಿ ನನಗಂತೂ ಹೇಳಲಾರದಷ್ಟು ಖುಷಿ ಇದೆ. ಬಾಲ್ಯದಿಂದ ಇಲ್ಲಿಯವರೆಗೆ ನಾನಂತೂ ಪ್ರತಿದಿನ ಪ್ರತಿಕ್ಷಣ ಅಡವಿಯೊಂದಿಗಿನ ಅಪಾರ ಒಡನಾಟ ಹೊಂದಿದ್ದೇನೆ. ಆದರೂ ಅಡವಿಯ ಕುರಿತಾದ ನನ್ನ ಕುತೂಹಲ ಕುರಿತಿಲ್ಲ. ಈ ಜನ್ಮಕ್ಕಂತೂ ಅದು ಮುಗಿಯಲ್ಲ. ಅಡವಿಯ ಅತಿ ಸೂಕ್ಷ್ಮ ಜೀವಿಗಳಾದ ಈ ಜಿಂಕೆಗಳು ನಿಂತಲ್ಲೇ 6ರಿಂದ 10 ಅಡಿಯಷ್ಟು ಎತ್ತರ ಜಿಗಿಯಬಲ್ಲ ಸಾಮರ್ಥ್ಯವನ್ನ ಹೊಂದಿದೆ. ಈ ಜಿಂಕೆಗಳು ಭಾರತದ ಅತಿ ಸುಂದರ ಪ್ರಾಣಿ ಪ್ರಭೇದವಾಗಿದ್ದು, ಗಂಡು ಕೃಷ್ಣ ಮೃಗಗಳು ಕಪ್ಪು ಬಿಳಿ ಬಣ್ಣವನ್ನ ಹಾಗೂ ಸುರುಳಿಯಾಕಾರದ ಕೊಂಬುಗಳನ್ನು ಹೊಂದಿರುತ್ತದೆ. ಸಾಮಾನ್ಯವಾಗಿ ಇವು ವೇಗವಾಗಿ ಓಡುವ ಸಸ್ತನಿಯಾಗಿದ್ದು, ಪ್ರತಿ ಗಂಟೆಗೆ 80 ಕಿಲೋಮೀಟರ್ ವೇಗದಲ್ಲಿ ಓಡುವ ಸಾಮರ್ಥ್ಯವನ್ನ ಹೊಂದಿದೆ. ನಮ್ಮ ರಾಣೆಬೆನ್ನೂರಿನ ಕೃಷ್ಣಮೃಗ ಅಭಯಾರಣ್ಯದಲ್ಲಿ 10,000ಕ್ಕಿಂತ ಹೆಚ್ಚು ಜಿಂಕೆಗಳು ವಾಸವಿದ್ದು, ಇಡೀ ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಕೃಷ್ಣಮೃಗ ಅಭಯಾರಣ್ಯ ಎಂಬ ಹೆಗ್ಗಳಿಕೆ ಪಡೆದುಕೊಂಡಿದೆ. ಅಂದರೆ ಇಲ್ಲಿ ಇರುವಷ್ಟು ಸಂಖ್ಯೆಯಲ್ಲಿ ಬೇರೆ ಯಾವ ಅಭಯಾರಣ್ಯದಲ್ಲೂ ಜಿಂಕೆಗಳು ಕಂಡು ಬರುವುದಿಲ್ಲ. ಇದಕ್ಕಿಂತ ದೊಡ್ಡ ಹೆಮ್ಮೆ, ಗರ್ವ, ಘನತೆ ನಮ್ಮ ರಾಣೆಬೆನ್ನೂರಿಗೆ ಬೇರೆಲ್ಲೂ ಸಿಗದು ಎಂಬುದು ನನ್ನ ಅಭಿಲಾಷೆ. ಸಂತೋಷವನ್ನರಸಿ ಬೇರೆಲ್ಲೋ ಹೋಗುವುದನ್ನು ಬಿಡಿ, ಸ್ವರ್ಗದಂತಿರುವ ನಮ್ಮ ಅಡವಿಯನ್ನೊಮ್ಮೆ ನೋಡಿ. ಬೇರೆಲ್ಲೂ ಸಿಗಲಾರದ್ದು ನಮ್ಮೂರಲ್ಲೇ ಇದೆ. ರಾಣೆಬೆನ್ನೂರಿನ ವಿಶೇಷ ವಿಡಿಯೋಗಳಿಗಾಗಿ ನನ್ನ ಪೇಜ್ ಅನ್ನ ಫಾಲೋ ಮಾಡಿ.